ಇದೆಂಥ ದೋಸೆ ಅಂತ ಗೆಸ್ ಮಾಡಿ ನೋಡುವ. ಸುಲಭವಾಗಿ ಉಳಿದಿರುವ ಸಾಮಗ್ರಿಯಲ್ಲಿ ಮಾಡುವಂತಹ ಒಂದು ಫ್ರೆಶ್ ಇನ್ಸ್ಟೆಂಟಾಗಿ ಮಾಡುವಂತಹ ದೋಸೆ ಇದು. ಅಕ್ಕಿಯನ್ನು ಮುಂದಿನ ದಿವಸ ರಾತ್ರಿ ಅಥವಾ ಬೆಳಿಗ್ಗೆ 1-2 ಗಂಟೆ ನೆನೆಸಿದ್ರು ಕೂಡ ಸಾಕು. ಇದಕ್ಕೆ ಉಪಯೋಗಿಸಿರೋದು ನಾನು ಕೊಚ್ಚು ಸಳ್ಳಿ ಅಂತ ನಮ್ಮಲ್ಲಿ ಒಂದು ಫೇಮಸ್ ಆದ ಸೈಡ್ ಡಿಶ್ ಆಗಿ ಮಾಡ್ತೇವೆ ನಾವು. ಅದನ್ನೇ ಇವತ್ತು ಉಪಯೋಗಿಸ್ಕೊಂಡು ಒಂದು ದೋಸೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಉಳಿದಿರುವ ಕೊಚ್ಚು ಸಳ್ಳಿ ಅಂದರೆ ಮುಳ್ಸೌತೆಯನ್ನು ತುರಿದು ಅದಕ್ಕೆ ಕಾಯಿ, ಮೊಸರು ಹಾಗೂ ಒಂದು ಒಗ್ಗರಣೆ ಹಾಕ್ತೇವೆ. ಕಾಯಿಗೆ ಸಾಸಿವೆ ಹಾಕ್ಕೊಂಡು ಅದನ್ನು ತರಿಯಾಗಿ ರುಬ್ಬಿ ಅದಕ್ಕೆ ಸೇರಿಸ್ಕೊಳ್ಳೋದು. ಆಮೇಲೆ 1 ಕಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡೋದು. ಉದ್ದಿನಬೇಳೆ, ಸಾಸಿವೆ, ಮೆಣಸು, ಬೇವಿನ ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಮಾಡಿದರೆ ಕೊಚ್ಚಸಳ್ಳಿ ರೆಡಿ ಆಗ್ತದೆ. ಉಳಿದಿರುವಂತಹ ಕೊಚ್ಚಸಳ್ಳಿಯನ್ನು ಉಪಯೋಗಿಸ್ಕೊಂಡು ಇವತ್ತು ದೋಸೆ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕು ಅಂತಾದರೆ ಒಂದು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಖಾರಕ್ಕೆ ಬೇಕು ಅಂತಾದರೆ 2 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಪ್ಪಷ್ಟು ಕೊಚ್ಚಸಳ್ಳಿ ಉಳಿದಿರೋದನ್ನು ತೆಗೆದುಕೊಳ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಇರುವ ಕಾರಣ ಉಪ್ಪನ್ನು ನೋಡಿಕೊಂಡು ಹಾಕಬೇಕಾಗ್ತದೆ. ಇದಕ್ಕೆ ನಾವು ರುಚಿಗೆ ಉಪ್ಪು ಹಾಕಿರ್ತೇವೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಕೆಲವರು ಇದಕ್ಕೆ ಹಸಿ ಅಂತೇಳಿ ಹೇಳ್ತಾರೆ. ಇದನ್ನು ಬೇಯಿಸಲಿಕ್ಕೆ ಏನಿಲ್ಲ, ಇದು ಹಸಿಯಾಗಿ ಇಟ್ಕೊಳ್ಳೋದು. ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೇವೆ ನಾವು. ನಮ್ಮಲ್ಲಿ ಶಾರದ ಅಥವಾ ಅಪರ ಕ್ರಿಯೆಗಳೇನಾರು ಇದ್ದಾಗ ಇದನ್ನು ಜಾಸ್ತಿ ಮಾಡ್ತೇವೆ ನಾವು. ಹೀಗೆ ರೆಗ್ಯುಲರ್ ಆಗಿ ಕೂಡ ಮಾಡಿ ಊಟ ಮಾಡಿಕೊಳ್ಬೋದು. ಇದು ನೋಡಿ, ನುಣ್ಣಗೆ ರುಬ್ಬಿಕೊಳ್ಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕೊಚ್ಚಳ್ಳಿಯಲ್ಲೇ ಬೇಕಾದಷ್ಟು ನೀರಿರ್ತದೆ. ಅಂದರೆ ಸೌತೆಕಾಯಿದ್ದು, ಮುಳ್ಸೌತೆಯದ್ದು ನೀರಿರ್ತದೆ, ಮತ್ತು ಮೊಸರು ಹಾಕಿರೋದು, ಕಾಯಿ ರುಬ್ಬಿ ಹಾಕಿರೋದೆಲ್ಲ ನೀರಿರ್ತದೆ. ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ನೆನೆ ಹಾಕಿರೋ ಉಳಿದ ಅಕ್ಕಿಯನ್ನು ಕೂಡ ಅದೇ ಥರ ಉಳಿದ ಕೊಚ್ಚಸಳ್ಳಿಯ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ಒಂದೇ ಸತ್ತಿಗೆ ಹಾಕಲಿಕ್ಕೆ ಜಾಸ್ತಿ ಆಯಿತು, ಹಾಗೆ ನಾನು 2 ಸತಿ ಅದನ್ನು ಶಿಫ್ಟ್ ವೈಸಲ್ಲಿ ರುಬ್ಬಿಕೊಂಡಿದ್ದೇನೆ. ಇದನ್ನೆಲ್ಲವನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು, ಉಪ್ಪು ನನಗೆ ಅಕ್ಕಿ ಹಾಕುವಾಗ ಒಂದು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಅನ್ನಿಸ್ತು. ಹಾಗಾಗಿ ಇದನ್ನು ಒಂಚೂರು ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಅಂತ ನಾನು ಆಗಲೇ ಹೇಳಿದೆ. ಉಪ್ಪು ಹಾಕ್ಕೊಂಡು ಪುನಃ ನುಣ್ಣಗೆ ರುಬ್ಬಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ಸಾಧಾರಣ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ಇಟ್ಕೊಂಡ್ರೆ ಆರಾಮವಾಗಿ ನಿಮಗೆ ದೋಸೆ ಹುಯ್ಲಿಕ್ಕೆ ಬರ್ತದೆ. ಮಿಕ್ಸಿ ತೊಳೆದ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತು ನನಗೆ ಹಿಟ್ಟು, ಹಾಗಾಗಿ ಚೂರು ನೀರು ಸೇರಿಸ್ಕೊಂಡಿದ್ದೇನೆ. ಹಿಟ್ಟಿನ ಅಳತೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಮುಳ್ಸೌತೆಯಲ್ಲಿ ಜಾಸ್ತಿ ನೀರು ಬಿಟ್ಟಿದ್ರೆ ನೀರು ಬೇಕಾಗೋದಿಲ್ಲ. ನಂತರ ಸ್ವಲ್ಪ ನೀರಿತ್ತು, ಹಾಗಾಗಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪಷ್ಟು. ಈಗ ನೋಡಿ, ತವ ಬಿಸಿ ಆಗಲಿಕ್ಕೆ ಇಟ್ಟು 1 ಸೌಟು ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಮುಳ್ಳು ಸೌತೆಯ ದೋಸೆ ರೆಡಿ ಆಗ್ತದೆ. ಇದು ತುಂಬ ಗರಿಗರಿಯಾಗಿ ಕೂಡ ಬರ್ತದೆ. ಹಾಗೆ ನೋಡಿ, ಕಣ್ಣು ಬೀಳ್ತದೆ, ಯಾಕೆಂದರೆ ನಮಗೆ ಅದರಲ್ಲಿ ಮೊಸರು ಇದೆ. 1 ಕಪ್ಪಷ್ಟು ಮೊಸರು ಹಾಕಿದ್ದೇವೆ ನಾವು, ಹಾಗಾಗಿ ಅದು ಇನ್ಸ್ಟೆಂಟಾಗಿ, ನೀವು ಅದನ್ನು ಹುಳಿ ಬರಲಿಕ್ಕೆಲ್ಲ ಇಡಬೇಕು ಅಂತಿಲ್ಲ. ನೋಡಿ, ಆರಾಮಾಗಿ ಕಣ್ಣಾಗಿ ಬೀಳ್ತದೆ. ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಗರಿಗರಿಯಾದ ಕೊಚ್ಚಸಳ್ಳಿಯ ದೋಸೆ ರೆಡಿ ಆಗ್ತದೆ. ಫಂಕ್ಷನ್ ಮುಗ್ದ ನಂತರ ನಮಗೆ ಕೊಚ್ಚಸಳ್ಳಿಯನ್ನು ಎಂತ ಮಾಡೋದು ಅಂತ ಹೇಳಿದೆ ಒಂದು ಸಮಸ್ಯೆ ಆಗ್ತದೆ. ನೀವು ಲೆಕ್ಕದು ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಒಂದು ಸ್ವಲ್ಪ ಆದರೂ ಉಳಿತದೆ. ಅದನ್ನು ಈ ಥರ ದೋಸೆ ಮಾಡಿಕೊಂಡು ಆರಾಮಾಗಿ ದಾಲ್ ಜೊತೆಗೆ, ಸಾಂಬಾರು ಜೊತೆಗೆ, ಹಾಗೆ ಟೊಮೆಟೊ ಚಟ್ನಿ ಜೊತೆಗೆ, ಎಂತ ಅವೈಲೇಬಲ್ ಇದೆ ಅದರ ಜೊತೆಗೆ ನೀವು ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಟೊಮೆಟೊ ಚಟ್ನಿ ಹಾಗೂ ದಾಲ್ ಜೊತೆಗೆ ಅದನ್ನು ಸರ್ವ್ ಮಾಡ್ತಾ ಇದ್ದೇನೆ ಇವತ್ತು. ಅದೇ ಥರ ನೋಡಿ, ಇನ್ನೊಂದು ದೋಸೆಯನ್ನು ಹುಯ್ದು ತೋರಿಸ್ತಾ ಇದ್ದೇನೆ. ನೋಡಿ, 1 ಸೌಟು ಹಿಟ್ಟು ಹಾಕಿ ಆರಾಮಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಪ್ಪ ತವಕ್ಕೆ ಬೇಡ ಅಂತ ಹೇಳುವವರು ದೋಸೆ ಮೇಲೆ ನಂತರ ಕೂಡ ಹಾಕಿಕೊಳ್ಬೋದು. ತವಕ್ಕೆ ಹಾಕೋದು ಅಷ್ಟು ಒಳ್ಳೆಯದಲ್ಲ, ತುಪ್ಪ ಫ್ರೈ ಆಗ್ತದೆ ಅದು. ಹಾಗಾಗಿ ಅದನ್ನು ದೋಸೆ ತೆಗೆದ ನಂತರ ಪ್ಲೇಟಿಗೆ ಹಾಕಿದ ನಂತರ ತುಪ್ಪ ಹಾಕ್ಕೊಳ್ಬೋದು. 2 ನಿಮಿಷ ಬೇಯಿಸಿ, ಸಾಫ್ಟ್ ಬೇಕು ಅಂತಾದರೆ ಸಾಫ್ಟ್ ತೆಗಿಬೋದು, ಗರಿ ಬೇಕು ಅಂತಾದರೆ 1 ನಿಮಿಷ ಜಾಸ್ತಿ ಇಟ್ಟು ಗರಿಯಾಗಿ ತೆಗೆದು ದೋಸೆಯನ್ನು ಸರ್ವ್ ಮಾಡಿಕೊಳ್ಬೋದು. ಇದಕ್ಕೆ ಸೈಡ್ ಡಿಶ್ ಇಲ್ಲದೆ ಕೂಡ ಹಾಗೇ ತಿನ್ನಲಿಕ್ಕೆ ಕೂಡ ಇದು ತುಂಬ ರುಚಿಯಾಗಿರ್ತದೆ. ಅಂದರೆ ಇದರಲ್ಲಿ ತೆಂಗಿನಕಾಯಿ ಇರ್ತದೆ, ಖಾರಕ್ಕೆ ಮೆಣಸು ಇರ್ತದೆ, ಉದ್ದಿನ ಬೇಳೆ ಇರ್ತದೆ, ಹಾಗೆ ಸಾಸಿವೆ ಎಲ್ಲ ಕೂಡ ಇರುವ ಕಾರಣ ಒಂದು ಮಸಾಲೆಯುಕ್ತ ದೋಸೆ ಆಗಿರ್ತದೆ ಇದು. ಹಾಗಂತೇಳಿ ಹಸಿಮೆಣಸು ಬೇಡ ಅಂತ ಹೇಳೋರು ಸ್ಕಿಪ್ ಮಾಡ್ಬೋದು. ಕೊಚ್ಚಸಳ್ಳಿಗೆ ಕೂಡ ಹಾಕಬೇಕು ಅಂತೇನಿಲ್ಲ. ನೋಡಿ, ನಮ್ಮ ರುಚಿಯಾದ ದೋಸೆ ರೆಡಿ ಆಯಿತು. ಟೊಮೆಟೊ ಚಟ್ನಿ ಹಾಗೂ ದಾಲ್ ಜೊತೆಗೆ ನಾನು ಅದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ.
ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.